ಕೊಲೆ ಆರೋಪಿ ದರ್ಶನ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಐಫೋನ್ ರಿಟ್ರೀವ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ ಖಾಕಿ. ನಾಳೆ ಪೊಲೀಸರ ಕೈ ಸೇರಲಿದೆ ಈ ರಿಟ್ರೀವ್ ರಿಪೋರ್ಟ್. ಇದೊಂದು ಪ್ರಬಲವಾದಂತ ಸಾಕ್ಷಿ ನೋಡಿ. ಇದು ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಾಳೆ ಈ ರಿಟ್ರೀವ್ ಮಾಡ್ಕೊಂಡಿರೋದ್ರ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ. ಹೇಮಂತ್ ಎಂಬಾತನ ಹೆಸರಿನಲ್ಲಿ ಸಿಮ್ ಅನ್ನ ಬಳಸ್ತಾ ಇದ್ರು ದರ್ಶನ್ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಇವರೆಲ್ಲ ಒಂದು ಎಕ್ಸ್ಟ್ರಾ ಸಿಮ್ ತಗೊಂಡಿದ್ರು. ರೇಣುಕಾಸ್ವಾಮಿಯನ್ನು ಎಲ್ಲಿ ಕಿಡ್ನಾಪ್ ಮಾಡಿದ್ರಿ, ಹೇಗ್ ಮಾಡಿದ್ರಿ, ಈಗ ಎಲ್ಲಿದ್ದೀರಾ, ಈಗ ಎಲ್ಲಿ ಕರ್ಕ ಬರ್ಬೇಕು, ಈಗ ಎಲ್ಲಿ ಹೆಣನ ನೀವು ಬಿಸಾಕ್ತೀರಾ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಬೇರೆ ಸಿಮ್ ತಗೊಂಡಿದ್ರು. ಇತ್ತು ಐಫೋನ್ ನಲ್ಲಿ ದರ್ಶನ್ ವಾಟ್ಸ್ಆಪ್ ಕಾಲ್ ಮಾಡಿದ್ರ ಬಗ್ಗೆ ರಿವೀಲ್ ಆಗಿತ್ತು. ನಾರ್ಮಲ್ ಕಾಲ್ ಮಾಡಿದ್ರೆ ಕಷ್ಟ ಅಂತ ವಾಟ್ಸ್ಆಪ್ ಕಾಲ್ ಮಾಡಿದ್ರು. ಪ್ರಭಾವಿಗಳ ವಾಟ್ಸ್ಆಪ್ ಕಾಲ್ ಅನ್ನ ಮಾಡಿದ್ರ ಬಗ್ಗೆ ಸಾಕ್ಷಿ ಕೂಡ ಸಿಕ್ಕಿತ್ತು. ಇವ್ರು ವಶಕ್ಕೆ ಪಟ್ಕೊಳ್ತಾ ಇದ್ದಂತೆ ಕೆಲವೊಂದಷ್ಟು ಸಚಿವರುಗಳಿಗೆ ಮೇನ್ ಪೋಸ್ಟ್ ಅಲ್ಲಿ ಇರೋರಿಗೆ ಇವ್ರು ವಾಟ್ಸ್ಆಪ್ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯ ಸಂದರ್ಭದಿಂದಲೂ ಮಾಹಿತಿ ಇತ್ತು. ಅದೆಲ್ಲದ್ರ ಬಗ್ಗೆ ನಾಳೆ ರಿಪೋರ್ಟ್ ಸಿಗುತ್ತೆ. ಅದು ಪೊಲೀಸರ ಕೈ ಸೇರುತ್ತೆ. ಇವ್ರಿಗೆ ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಇದೆಲ್ಲವೂ ಕೂಡ. ಸೊ ಹಾಗಾಗಿ ಈ ರಿಪೋರ್ಟ್ ಕೂಡ ಮಹತ್ವದ ಸಾಕ್ಷಿ ಆಗುತ್ತೆ. ದರ್ಶನ್ಗೆ ಒಂದಾದ್ಮೇಲೆ ಒಂದ್ ಸಂಕಷ್ಟ ಎದುರಾಗ್ತಾ ಇರೋದು. ಮೊನ್ನೆ ಈ ಕೊಲೆ ಪ್ರಕರಣ ಆದ ದಿನ ದರ್ಶನ್ ಧರಿಸಿದಂತ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ FSL ವರದಿ ದೃಢಪಡಿಸಿತ್ತು. ಆ ವರದಿ ಕೂಡ ಪೊಲೀಸರ ಕೈಗೆ ಸೇರಿದೆ. ಈಗ ಇವರ ಮೊಬೈಲ್ ಸರದೆ, ಇವ್ರದ್ದು ಐಫೋನ್. ಈ ಐಫೋನ್ ಒಂದು ಸಮಸ್ಯೆ ಇದೆ. ಬೇರೆ ಬೇರೆ ಪ್ರಕರಣದಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರತ್ತೆ. ರಾಜ್ಯದಲ್ಲಿ ಆಗಿರುವ ಪ್ರಭಾವಿ ವ್ಯಕ್ತಿಯ ಬಂಧನಕ್ಕೂ ಸಂಬಂಧಪಟ್ಟಂತೆ ಈ ಐಫೋನು ಇದೆಲ್ಲವೂ ಕೂಡ ಮೊಬೈಲ್ನ ರಿಟ್ರೀವ್ ಮಾಡ್ಕೊಳ್ಳೋದು ಇದೊಂದು ದೊಡ್ಡ ತಲೆನೋವು. ಆದ್ರೂ ಒಂದು ವೇಳೆ ಅದು ವರ್ಕೌಟ್ ಆಯ್ತು ಅಂತಂದ್ರೆ ಪ್ರಬಲವಾದಂತ ಸಾಕ್ಷಿ ಸಿಗತ್ತೆ. ಈಗಾಗ್ಲೇನೆ ದರ್ಶನ್ ಕೈಲಿದ್ದಂತ ಐಫೋನ್ ನ ರಿಟ್ರೀವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ವರದಿ ನಾಳೆ ಪೊಲೀಸರ ಕೈ ಸೇರತ್ತೆ. ಆ ಸಾಕ್ಷಿ ಈ ಪ್ರಕರಣದಲ್ಲಿ ಎಷ್ಟು ಮಹತ್ವ ಆಗುತ್ತೆ, ಅದು ದರ್ಶನ್ಗೆ ಇನ್ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ, ಇದು ಈಗಿರುವಂತ ಕುತೂಹಲ ಮತ್ತು ಮಹತ್ವ ಆಗಿದೆ. ಸೊ ಒಟ್ನಲ್ಲಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟ, ಒಂದಾದ ಮೇಲೆ ಒಂದು ರೀತಿಯಾದಂತ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಚಾರ್ಜ್ ಶೀಟ್ ಅನ್ನ ಆದಷ್ಟು ಬೇಗ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಮಹತ್ವದ ವಿಚಾರಗಳನ್ನ ಮೆನ್ಷನ್ ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಯಾವ್ಯಾವ ದಾಖಲೆಗಳು ಸಿಗುತ್ತೋ, ಯಾವ್ಯಾವ ಪ್ರಬಲವಾದಂತ ಸಾಕ್ಷಿಗಳು ಅಂತ ಅನಿಸ್ಕೊಳ್ಳುತ್ತೋ ಅದೆಲ್ಲವನ್ನು ಕಲೆ ಹಾಕಬೇಕು ಅಂತ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್. ಯಾವುದೇ ಕಾರಣಕ್ಕೂ ಯಾರು ಬೇಕಾದ್ರೂ ಈ ಕೇಸ್ಗೆ ಎಂಟ್ರಿ ಆಗಬಹುದು ಮತ್ತು ಇದರ ದಿಕ್ಕನ್ನ ಬದಲಿಸುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಆಗಬಾರದು. ತನಿಖೆ ಸೂಕ್ತವಾಗಿ ನಡೀಬೇಕು, ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಕ್ಸ್ಟ್ರಾ ಕೇರ್ ತೆಗೆದುಕೊಂಡಿದ್ದಾರೆ. ಎಷ್ಟೋ ಬಾರಿ ಈ ತರ ಹೈ ಪ್ರೊಫೈಲ್ ಕೇಸಸ್ಗಳಲ್ಲಿ ಪೊಲೀಸರ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆನೇ ಇರೋಲ್ಲ. ಅಯ್ಯೋ ಮುಚ್ಚಾಕಿದ್ರು ಬಿಡಿ ಅಂತ ಹೇಳ್ತಾರೆ. ಬಟ್ ಈ ಕೇಸ್ನ ಪೊಲೀಸರು ಆ ತರ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋದು ತನಿಖೆ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ದರ್ಶನ್ಗೆ ಕಾನೂನು ಕುಣಿಕೆ ಅನ್ನೋದು ಮತ್ತಷ್ಟು ಬಿಗಿ ಆಗ್ತಾ ಇದೆ. ಡೇ ಬೈ ಡೇ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇದೆ. ಈಗಾಗಲೇ ಸ್ಟೇಟ್ಮೆಂಟ್ಗಳನ್ನ 164 ಸ್ಟೇಟ್ಮೆಂಟ್ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ಸಂಕಷ್ಟ ಆಗ್ತಾ ಇದೆ. ಹಗ್ಗ ಆಗಿದ್ದೆಲ್ಲವೂ ಈಗ ಹಾವಾಗಿ ದರ್ಶನ್ಗೆ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಚಿಕ್ಕಣ್ಣನ ಸ್ಟೇಟ್ಮೆಂಟು ಈಗ ಮುಳುವಾಗ್ತಾ ಇದೆ. ಐಫೋನ್ ಜೊತೆಲಿ ಇಟ್ಕೊಂಡು ಓಡಾಡ್ತಾ ಇದ್ರು. ಬೇರೆ ಅವ್ರ ಹೆಸರಲ್ಲಿ ಸಿಮ್ ತಗೊಂಡ್ರೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರು. ವಾಟ್ಸಪ್ ಕಾಲ್ ಮಾಡಿದ್ರೆ ತಗ್ಲಾಕೊಳ್ಳಲ್ಲ ಅಂತ ಅನ್ಕೊಂಡಿದ್ರು. ಅದು ಎಲ್ಲವೂ ಕೂಡ ಸಂಕಷ್ಟ ಆಗ್ತಾ ಇದೆ. ಹಾಗಾಗಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಈಗಿದೆ. ಪೊಲೀಸರು ಕೂಡ ತನಿಖೆಯನ್ನು ಚುರುಕುಪಡಿಸಿಕೊಂಡಿದ್ದಾರೆ. ನಾಳೆ ಕೈ ಸೇರುವಂತ ರಿಪೋರ್ಟ್ ನಲ್ಲಿ ಏನಿರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ.